ಕೇವಲ ಮಲೆನಾಡು ಕರಾವಳಿ ಮಾತ್ರ ಅಲ್ಲ, ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ವರುಣನ ಅಬ್ಬರ ಜೋರಾಗ್ತಾ ಇದೆ. ಗಾಳಿ ಮಳೆಯ ಅಬ್ಬರದ ಜೊತೆಗೆ ಭೂಕುಸಿತದ ಆತಂಕ ಕೂಡ ಮನೆ ಮಾಡಿದೆ. ಗಾಳಿ ಮಳೆಗೆ ಮನೆ ಮೇಲೆ ಬೃಹದಾಕಾರದ ಮರವೊಂದು ಬಿದ್ದಿದೆ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ಘಟನೆ ನಡೆದಿರುವಂತಹದ್ದು. ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದ್ದಾವೆ, ನಾಶವಾಗಿ ಹೋಗಿದೆ. ಮನೆಯಲ್ಲಿದ್ದವರು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮರ ಬೀಳುವಂತಹ ಶಬ್ದ ಕೇಳ್ತಿದ್ದಂತೆ ಮನೆಯಲ್ಲಿದ್ದಂತಹ ಜನ ಹೊರಗೆ ಓಡ್ ಬಂದಿದ್ದಾರೆ. ಪ್ರೇಮ ಎಂಬುವರ ಮೇಲೆ ಕೊಂಬೆಯೊಂದು ಬಿದ್ದು ಸಣ್ಣ ಪುಟ್ಟ ಗಾಯ ಆಗಿದೆಯಂತೆ. ನೋಡಿ ಸ್ಥಳದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಇಡೀ ಮನೆಯೇನೆ ಈಗ ಒಂದು ರೀತಿ ಚಲ್ಲಾಪಿಲ್ಲಿಯಾಗಿ ಹೋಗಿರುವಂಥದ್ದು. ಮರ ಬಿದ್ದಂತಹ ಪರಿಣಾಮ ಗೋಡೆ ಬಿರುಕುಗೊಂಡಿದೆ. ಮನೆಯೊಳಗಿದ್ದಂತಹ ವಸ್ತುಗಳಿಗೆ ಹಾನಿಯಾಗಿದೆ. ದೇವ್ರ ದೊಡ್ಡವನು, ಅದೃಷ್ಟ ಚೆನ್ನಾಗಿತ್ತು. ಮನೆ ಒಳಗಿದ್ದವರೆಲ್ಲ ಶಬ್ದ ಕೇಳ್ತಾ ಇದ್ದ ಹಾಗೇನೆ ಹೊರಗೆ ಓಡ್ ಬಂದಿದ್ದಾರೆ. ಪ್ರಾಣ ಉಳಿದಿದೆ, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋದಿತ್ತು.